ವರ್ಷನ ರೀಜನ್ ಮೀಟು ರೀಜನ್ 1 ನಮ್ಮ ರೀಜನ್ನಲ್ಲಿ ಒಟ್ಟು 13 ಕ್ಲಬ್ ಬರುತ್ತೆ. ಇವತ್ತೊಂದು ಒಳ್ಳೆಯ ಸಂಭ್ರಮ ಅಂತ ಹೇಳ್ಬೋದು. ನಮಗೆ ಬಂದು 3 ಜೆರ್ಸಿ ಇದ್ದಾರೆ. ಝೋನ್ 1 ಲಯನ್ ದೊರೆರಾಜನು, ಝೋನ್ 2 ಲಯನ್ ಲಕ್ಷ್ಮೀ ಮಧುಸೂದನು, ಝೋನ್ 3 ಲಯನ್ HR ರಂಗನಾಥ್ ಅವರು. ನಾವೆಲ್ಲ ಸೇರಿ ಪೋಸ್ಟ್ ಕಮಿಟಿನೂ ಸೇರಿ ಇದೊಂದು ಅತ್ಯುತ್ತಮವಾದ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ಥೀಮ್ ಬಂದು ಸೆಲೆಬ್ರೇಟಿಂಗ್ FLAG ಫ್ಲ್ಯಾಗ್ ಅಂದ್ಬಿಟ್ಟು ಒಂದು ಥೀಮು. ಆ ಫ್ಲ್ಯಾಗ್ ಥೀಮ್ ಇಟ್ಕೊಂಡು ಒಳ್ಳೆ ಸ್ಪೀಕರ್ನ ಕರೆಸಿದ್ದೀವಿ. ಒಳ್ಳೆ ಅತ್ಯುತ್ತಮ ಜಿಲ್ಲೆಗೆ ಬಂದು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಟ್ಟಿದ್ವಿ. ಇದರಿಂದ ನಮಗೂ ನಮ್ಮ ಜಿಲ್ಲೆಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂದ್ಬಿಟ್ಟು ಭಾವಿಸ್ತೀವಿ. ಆಮೇಲೆ ಇದ್ರ ಬಗ್ಗೆ ಬಂದು ಫಸ್ಟ್ ನಮ್ಮ ಝೋನ್ 1 ಲಯನ್ ದೊರೆರಾಜನ್ 2 ಮಾತು ಮಾತಾಡ್ತಾರೆ. ಆಮೇಲೆ ಝೋನ್ 2 ಲಕ್ಷ್ಮೀ ಮಧುಸೂದನು, ಝೋನ್ 3 ಬಂದು ನಮ್ಮ ಇವರು HR ರಂಗನಾಥ್ ಅವರು ಮಾತಾಡ್ತಾರೆ. ನನ್ನ ಹೆಸರು ದೊರಯ್ಯ ಅಂತ, ಝೋನ್ ಚೇರ್ಪರ್ಸನ್ನು ಝೋನ್ 1. ನಮ್ಮ ರಾಜೇಶ್ ಅವರು ರೀಜನ್ ಚೇರ್ಪರ್ಸನ್ ಅವ್ರು ನಡೆಸಿರುವಂಥ ಇವತ್ತು ಮೋಟಿವೇಶನ್ ಇದೆಯಲ್ಲ, ಎಲ್ಲರೂ ಕಣ್ಣಲ್ಲಿ ನೀರು ಸೋರುವಂಥ ಒಂದು ಫ್ಲ್ಯಾಗಿಗೆ ಅಂತ ನಮ್ಮ ದೇಶಕ್ಕೆ ಕೊಡುವಂಥ ಫ್ಲ್ಯಾಗಿಗೆ ಕೊಡುವಂಥ ವ್ಯಾಲ್ಯೂನ ಇಲ್ಲಿ ತರಿಸ್ಬಿಟ್ಟು ಎಲ್ಲರ ಕಣ್ಣಲ್ಲಿ ನೀರು ಸರಿಸ್ಬಿಟ್ಟು ಆ ಒಂದು ಫೀಲ್ನ ತಂದಿದ್ದಾರೆ. ನಿಜವಾಗಿಯೂ ನಾನು ಅವರಿಗೆ ತುಂಬ ಅಭಿನಂದನೆ ತಿಳಿಸ್ಕೊತಾ ಇದ್ದೀನಿ. ಥ್ಯಾಂಕ್ ಯು ರಾಜೇಶ್ ಅವರೇ. ತಮ್ಮ ಸೇವೆ ಇನ್ನು ಮುಂದೆ ಒಳ್ಳೆತನದಲ್ಲಿ ಒಳ್ಳೆ ರೀತಿಯಲ್ಲಿ ಆಗಬೇಕಂತೇಳಿ ಭಾವಿಸ್ತಾ ನಾನು 2 ಮಾತು ಮುಗಿಸ್ತೇನೆ, ಕೊಡ್ತೇನೆ. ನಾನು ಲಯನ್ ಲಕ್ಷ್ಮೀ ಮಧುಸೂದನ್, ಝೋನ್ ಚೇರ್ಪರ್ಸನ್ ರೀಜನ್ 1 ಝೋನ್ 2. ಇವತ್ತು ನಮ್ಮ ರೀಜನ್ ಚೇರ್ಪರ್ಸನ್ ರಾಜೇಶ್ ಅವರು ನಿಜವಾಗ್ಲೂ ಒಂದು ಅದ್ಭುತ ಕಾರ್ಯಕ್ರಮ ನಡೆದಿದೆ. ನಮ್ಮ ರೀಜನ್ ಮೀಟು ಅಂದರೆ ಏನೂ ತಪ್ಪಾಗಲಾರ್ದು. ನಮ್ಮದು ಒಂದು ವಿಭಿನ್ನವಾಗಿದೆ. ನಮ್ಮದು ಟಾಪಿಕ್ಕೇನೆ F.L.A.G ಅಂತ. F ಫಾರ್ ಫ್ರೀಡಮ್, L ಫಾರ್ ಲಾಯಲ್ಟಿ, A ಫಾರ್ ಆರ್ಮಿ ಆ್ಯಂಡ್ G ಫಾರ್ ಗ್ಯಾಲೆಂಟ್ರಿ ಅಂತ. ಇವತ್ತು ಇಲ್ಲಿ ನಡೆದಿದ್ದು ಒಂದು ರೋಮಾಂಚನ ಆಗುವಂಥ ಒಂದು ಸನ್ನಿವೇಶ ಅಂತ ಹೇಳ್ಬೋದು. ಅದು ತುಂಬ ಪವರ್ಫುಲ್. ಫ್ಲ್ಯಾಗ್ ಅಂದ್ರೇ ಎಲ್ರಿಗೂ ಆ ಪೇಟ್ರಿಯಾಟಿಸಮ್ ಅನ್ನೋದು ತುಂಬ ಪ್ರತಿಯೊಬ್ಬರಲ್ಲೂ ಒಂಥರ ಉಕ್ಕು ಹರಿದಂಗೆ ಆಗುತ್ತೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ತುಂಬ ಸೂಪರ್ ಸಕ್ಸಸ್ ಆಗಿದೆ. ಬಹಳ ಖುಷಿಯಾಗಿದೆ ನಮಗೆಲ್ಲ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ಎಲ್ಲರಿಗೂ ಒಂದು ಮಾರಲ್ಲು. ನಾವು ಈ ಒಂದು ಸಂದರ್ಭದಲ್ಲಿ ಮಿಲ್ಟ್ರಿ ಇದರಲ್ಲೆಲ್ಲ ಡಿಫೆನ್ಸಲ್ಲೆಲ್ಲ ಇರೋವಂಥವ್ರು, ಆ ವೀರ ಯೋಧರು ಹೋಗಿರೋವಂಥ ಅವರಿಗೆಲ್ಲ ಒಂದು ನಾವು ಗೌರವ ಸಮರ್ಪಣೆಯನ್ನು ಮಾಡಿದ್ದೀವಿ. ಹಾಗೆ ಫ್ಲ್ಯಾಗ್ ಬಗ್ಗೆ ಮಾತಾಡೋಕ್ಕೆ ನಮ್ಮ ಚಕ್ರವರ್ತಿ ಸೂಲಿಬೆಲೆಯವರು ನಿಜವಾಗ್ಲೂ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು. ಆನ್ ದ ಹೋಲ್ ಹೇಳೋದಾದರೆ ಒಂದು ನಮ್ಮ ಪ್ರಾಂತೀಯ ಅಧ್ಯಕ್ಷರು ಇವತ್ತು ಮಾಡಿರೋವಂಥ ಕಾರ್ಯಕ್ರಮ ಎಲ್ಲರಿಗೂ ಮಾದರಿಯಾಗಿದೆ ಅಂತ ಹೇಳೋಕ್ಕೆ, ನಾವು ಅವ್ರ ಜೊತೆ ಝೋನ್ ಚೇರ್ಪರ್ಸನ್ ಆಗಿ ಕೆಲಸ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ ಅಂತ ಬಹಳ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ರಾಂತೀಯ ಅಧ್ಯಕ್ಷರಾದ ರಾಜೇಶ್ ಅವರಿಗೆ ಕಂಗ್ರ್ಯಾಟ್ಸ್ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಒಂದು ರೀಜನ್ ಮೀಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸುಮಾರು 1,000 ಜನ ಸೇರಿಸಿ ಈ ಒಂದು ರೀಜನ್ ಮೀಟ್ ಮಾಡಿದ್ದಾರೆ. ಈ ಒಂದು ರೀಜನ್ ಮೀಟ್ನ ಮುಖ್ಯ ಶೀರ್ಷಿಕೆ ಫ್ಲ್ಯಾಗ್. ಆ ಫ್ಲ್ಯಾಗ್ ಅಡಿನಲ್ಲಿ ನಮ್ಮ ದೇಶದಲ್ಲಿ ಹೋರಾಡಿ ಮೃತರಾಗಿರ್ತಕ್ಕಂಥ ಸೈನಿಕರ ಪತ್ನಿಯರಿಗೆ ಗೌರವಿಸ್ತಕ್ಕಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಎಲ್ಲರ ಕಣ್ಣಲ್ಲಿ ನೀರು ತರುವಂಥ ಕಾರ್ಯಕ್ರಮ. ಅದು ಅಲ್ಲದೆ ನಮ್ಮ ಈ ದಿನದ ಕೀ ಸ್ಪೀಕರ್ ಆಗಿ ಚಕ್ರವರ್ತಿ ಸೂಲಿಬೆಲೆ ಅವರು ಬಂದಿದ್ದರು. ಅವರ ಪ್ರತಿಯೊಂದು ಮಾತು ಕೂಡ ರೋಮಾಂಚನ, ಮತ್ತು ದೇಶದ ಪ್ರತಿಯೊಬ್ಬ ಪ್ರಜೆನೂ ಹೇಗೆ ಎದ್ದು ನಿಲ್ಲಬೇಕು ಅನ್ನೋದನ್ನು ಈ ದಿನ ನಮ್ಮ ದೇಶಕ್ಕೆ ಮತ್ತು ಈ ಒಂದು ಸಭೆಯಲ್ಲಿ ಲಯನ್ಸ್ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಅವರೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಮುಖಾಂತರ ನಾನು ಮತ್ತೊಮ್ಮೆ ನಮ್ಮ ಪ್ರಾಂತೀಯ ಅಧ್ಯಕ್ಷರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಯಾಕೆಂದರೆ ಇಂಥ ಒಂದು ಅದ್ಭುತವಾದ ಒಂದು ಸಮ್ಮೇಳನವನ್ನು ಆಯೋಜಿಸೋದು ಅಷ್ಟು ಸುಲಭವಲ್ಲ, ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ. ಒನ್ಸ್ ಅಗೇನ್ ಐ ವಿಲ್ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು. ನಾನು ಲಯನ್ ಅಶೋಕ್ ಕುಮಾರ್ ಕುಂದಾಪುರ್ ಅಂಥೇಳಿ ಇವತ್ತಿನ ಒಂದು ಈ ಪ್ರಾಂತೀಯ ಸಮ್ಮೇಳನ ಪ್ರಾಂತ್ಯ 1ರ ಒಂದು ನಿರೂಪಕನಾಗಿ ನಾನು ಕಾರ್ಯಕ್ರಮ ಮಾಡಲಿಕ್ಕೆ ನಂಗೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ರಾಜೇಶ್ ಅಂತ ಒಬ್ಬ ನಾಯಕ ಅತಿ ಕಡಿಮೆ ಸಮಯದಲ್ಲಿ ಅವರು ಇವತ್ತಿನ ಪ್ರಾಂತೀಯ ಸಮ್ಮೇಳನವನ್ನು ಆಯೋಜನೆ ಮಾಡಿದರು. ಅದಕ್ಕೆ ನಿಜಕ್ಕೂ 3 ಜನ ಝೋನ್ ಚೇರ್ಪರ್ಸನ್ಸ್ಗಳು ಅವರ ಸಹಕಾರ ಅಂತೂ ಖಂಡಿತ ಇದ್ದೇ ಇತ್ತು. ಇವತ್ತಿನ ಒಂದು ಥೀಮ್ ಸ್ಪೀಕರ್ ಏನಿದ್ದಾರೆ ಅವರು ಮಾತಾಡುವಾಗ ಪ್ರತಿಯೊಬ್ಬರ ಮೈ ರೋಮಾಂಚನವಾಗುವಂತೆ, ಎಲ್ಲರಿಗೂ ಸ್ಫೂರ್ತಿಯನ್ನು ತರುವಂತೆ ಫ್ಲ್ಯಾಗ್ ಬಗ್ಗೆ ಹೇಳಿದ್ರು. ಅಂದರೆ ಫ್ಲ್ಯಾಗ್ ಅಂತ ಹೇಳಿದಾಗ ಇದು ಫ್ರೀಡಮ್ಮು, ಲಾಯಲ್ಟಿ ಮತ್ತು ಆರ್ಮಿ ಮತ್ತು ಗ್ಯಾಲೆಂಟ್ರಿ ಅಂತ ಹೇಳಿ. ಫ್ರೀಡಮ್ ಅಂತಂದರೆ ನಿಜಕ್ಕೂ ನಮ್ಮ ರಾಷ್ಟ್ರದ ಒಂದು ಹೆಮ್ಮೆಯನ್ನು ಎತ್ತಿ ಹಿಡಿಯುವಂತಹ ಫ್ಲ್ಯಾಗ್ ಅಂತ ಹೇಳಿದರೆ ಬರೀ ಧ್ವಜ ಅಲ್ಲ, ಪತಾಕೆ ಅಲ್ಲ, ಜೆಂಡ ಅಲ್ಲ, ಅದು ಒಂದು ನಮ್ಮ ರಾಷ್ಟ್ರದ ಹೆಮ್ಮೆಯನ್ನು ಎತ್ತಿ ಹಿಡಿಯುವಂತೆ, ಅದನ್ನು ಎತ್ತಿ ಹಿಡಿದಾಗ ನಮ್ಮ ರಾಷ್ಟ್ರದ ಘನತೆ ಗೌರವ ಖಂಡಿತ ಬಹಳ ಹೆಚ್ಚಾಗುವಂಥದ್ದು. ಇವತ್ತಿನ ಒಂದು ಈ ಕಾರ್ಯಕ್ರಮ ರಾಜೇಶ್ ಅವರ ಇಡೀ ತಂಡದವರೊಟ್ಟಿಗೆ ಬಹಳ ಅತ್ಯುತ್ತಮವಾಗಿ ಆಯೋಜನೆ ಮಾಡಿದರು. ಅದಕ್ಕೆ ನಾನು ಮತ್ತೊಮ್ಮೆ ನಿರೂಪಕನಾಗಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಮತ್ತು ಧನ್ಯವಾದಗಳು. ಜೈ ಹಿಂದ್.